ಬಹಳ ಬೇಜಾರದ ವಿಷಯ, ನೋವಿನ ವಿಷಯ, ದುಃಖದ ವಿಷಯ ಏನಪ್ಪಾ ಅಂತಂದ್ರೆ ಗುಲ್ಬರ್ಗ ಒಂದ್ ರೀತಿ ಡ್ರಗ್ಸ್ ಸಾಗಾಟದ ಕೇಂದ್ರ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಕಲಬುರ್ಗಿ ಜನತೆಗೆ ಬಹಳ ಬೇಜಾರದ ಸಂಗತಿ, ಬಹಳ ನೋವಿನ ಸಂಗತಿ. ಇಲ್ಲಿನ ಯುವಕರು, ಸಾವಿರಾರು ಜನ ಯುವಕರು ಡ್ರಗ್ನ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಈ ಸರ್ಕಾರ, ಈ ಸಚಿವರು, ಇವರೆಲ್ಲರ ಕಾರಣದಿಂದ ಗುಲ್ಬರ್ಗ, ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ಡ್ರಗ್ ಸಾಗಾಟದ ಕೇಂದ್ರ ಆಗ್ತಾ ಇದೆ. ಇನ್ನೂ ಬಹಳ ನೋವಿನ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಅವ್ರ ಶಿಷ್ಯಂದ್ರೆ, ಜಿಲ್ಲಾ ಸಚಿವರ ಶಿಷ್ಯಂದ್ರೇನೆ ಈ ಡ್ರಗ್ ಸಾಗಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪರಿಣಾಮವಾಗಿ ಅದೆಷ್ಟು ದಿನಗಳಿಂದ ಈ ರೀತಿ ಸಾಗಾಟವನ್ನ ಮಾಡ್ತಾ ಇದ್ರು ತನಿಖೆಯಿಂದ ಹೊರಗಡೆ ಬರಬೇಕು. ಇವ್ರ ಪರಿಣಾಮವಾಗಿ ಕರ್ನಾಟಕ ರಾಜ್ಯದ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ತಮ್ಮ ಶಿಷ್ಯಂದ್ರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತಮ್ಮ ಕಾರ್ಯಕರ್ತರನ್ನ ಹೆಂಗ್ ಅರೆಸ್ಟ್ ಮಾಡಕ್ ಬಿಡ್ತಾರೆ? ಅವರ ರಕ್ಷಣೆಯನ್ನ ಕೊಟ್ಟಿದ್ರು. ಹಾಗಾಗಿ ಅಕಸ್ಮಾತ್ ಅವ್ರನ್ನ ಅರೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿನ ಸಚಿವರೇ ಕಾರಣ ಆಗುತ್ತೆ. ಆದ್ದರಿಂದ ಡ್ರಗ್ಸ್ ಸಾಗಾಟ ಕರ್ನಾಟಕ ರಾಜ್ಯ ಸರ್ಕಾರದ ರಕ್ಷಣೆಯಲ್ಲೇ ನಡೀತಾ ಇತ್ತೇನೋ ಅಂತ ಅನ್ನಿಸ್ತಾ ಇದೆ ನಮಗೆ. ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಪೊಲೀಸರೇನ್ ಕಣ್ಮುಟ್ಕೊಂಡು ಕುತ್ಕೊಂಡಿದಾರ? ಯಾಕೆ ಲಿಂಗರಾಜ್ ಅಣ್ಣಿ ಅವ್ರನ್ನ ಅರೆಸ್ಟ್ ಮಾಡಕ್ ಆಗ್ತಿರ್ಲಿಲ್ಲ? ಕಣ್ಣಿ ಲಿಂಗರಾಜ್ ಕಣ್ಣಿನ ಲಿಂಗರಾಜ್ ಕಣ್ಣುನ ಪೊಲೀಸರಿಗೆ ಕಣ್ಣಿರ್ಲಿಲ್ವಾ? ಮಂತ್ರಿಗಳಿಗೆ ಕಿವಿ ಇರ್ಲಿಲ್ವಾ? ಬುದ್ಧಿ ಇರ್ಲಿಲ್ವಾ? ಎಲ್ಲ ಭ್ರಮಣೆ ಆಗ್ಬಿಟ್ಟಿದ್ಯಾ? ಏನೇನು ಎಲ್ಲ ದಂಧೆಗಳು ರಾಜ್ಯದಲ್ಲಿ ಇದಾವೆ ಅವೆಲ್ಲ ದಂಧೆಗಳು ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ. ಯಾಕೆ ಅಂದ್ರೆ ಅವರಿಗೆ ರಕ್ಷಣೆ ಇದೆ. ಮರಣ ದಂಧೆ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ, ಡ್ರಗ್ಸ್ ದಂಧೆ ನಡೀತಾ ಇದೆ, ಹಗಲೊತ್ನಲ್ಲಿ ರಾಬರಿ ಆಗ್ತಾ ಇದೆ, ಗೋಲ್ಡ್ ಕದ್ಕೊಂಡು ಹೋಗ್ತಾ ಇದ್ದಾರೆ, ಪಿಸ್ತೂಲನ್ನ ತೋರಿಸಿ ಎದುರಿಸಿ ಕದ್ಕೊಂಡು ಹೋಗ್ತಾ ಇದ್ದಾರೆ. ಏನ್ ನಡೀತಾ ಇದೆ? ಹಾಗಾಗಿ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಒಂದು ಅರಾಜಕತೆಯ ಕೇಂದ್ರ ಆಗ್ಬಿಟ್ಟಿದೆ. ಲೈಕ್ ಪಾಕಿಸ್ತಾನ್, ಹೇಗೆ ಪಾಕಿಸ್ತಾನದಲ್ಲಿ ಅರಾಜಕತೆ ನಡೀತಾ ಇದೆ ಹಂಗ್ ಕರ್ನಾಟಕ ರಾಜ್ಯದಲ್ಲಿ ಅರಾಜಕತೆ ಇದೆ. ಸುಮ್ಮನೆ ಭಾಷಣ, ಬೌದ್ಧಿಕ್ ಹಂಗಾಗಬೇಕು ಹಿಂಗಾಗಬೇಕು ಅಂತ ಹೇಳೋದು. ರೈತರು ಸಾಯ್ತಾ ಇದ್ದಾರೆ. ಹಾಗಾಗಿ ನೈತಿಕ ಹೊಣೆ ಹೊತ್ತು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹ ಪಡಿಸ್ತಾರೆ.